For business and personal promotions, please contact 9686376663. ಅಂತ ಅನ್ಕೊಂಡೇ ಇರ್ಲಿಲ್ಲ. ಅಂದ್ರೆ ವಾಟ್ ಡು ಯು ಮೀನ್? ಬಟ್ ಖುಷಿ ಇದೆ ನಿಮ್ ಜೊತೆ ಮಾಡ್ತಿದ್ದೀನಿ ಅಂತ. ಮಾಡ್ತಾ ಇವನಿಂದ ನಾನು ಕಲಿಯೋದು ತುಂಬಾ ಇದೆ ಆಕ್ಚುಲಿ. ನೀನ್ ಹೇಳಿ ಇವಾಗ. ಏನ್ ಕಲಿಯೋದು ಅಂತ ಹೇಳಿ. ಅಷ್ಟೇ, ಅದು ನೀನ್ ಹೇಳಿ ಇವಾಗ. ಏನ್ ಕಲಿಯೋದು ಅಂತ ಹೇಳಿ ಫಸ್ಟ್, ಆಮೇಲೆ ಹೇಳ್ತೀನಿ ನಾನು. ಎಲ್ಲರ ಜೊತೆನೂ ಒಂದೇ ಥರ ಇರ್ತಾನೆ, ತುಂಬ ಕೇರ್ ಮಾಡ್ತಾನೆ, ನಿಜವಾಗ್ಲೂ ತುಂಬ ಕೇರ್ ಮಾಡ್ತಾನೆ. ಮನೆಗೆ ಹುಷಾರಾಗಿ ಹೋಗು ಅಂತಾನೆ, ಹೋಗುವಾಗ ಮನೆಗೆ ಹೋದ್ಮೇಲೆ ಮೆಸೇಜ್ ಹಾಕು ಅಂತ ಅಂತಾನೆ. ಹೇಳು ಯಾಕೆ, ಏನಾಯ್ತು? ಅರಳಲೆ ಕೇರಿಂಗ್, ಕೇರಿಂಗ್, ಕೋ ಆರ್ಟಿಸ್ಟಿಕ್ ಕೇರ್ ಮಾಡಬೇಕು. ಬರೀ ಹುಡುಗಿರಿಗೆ ಅಷ್ಟೇ ಕೇರ್ ಮಾಡ್ತಾರೆ? ಇಲ್ಲ, ಹುಡುಗಿರಿಗೆ ಅಷ್ಟೇ ಅಂತ ಅಲ್ಲ, ಎಲ್ಲರಿಗೂ ಕೇರ್ ಮಾಡ್ತಾರೆ, ಎಲ್ಲರಿಗೂ ಒಂದೇ ತರ ನೋಡ್ತಾರೆ ಅಂತಾನೆ ಹೇಳಿದ್ದು. ಹಂಗೆ. ರೋಹನ್ ಇವರು ದಾವಣಗೆರೆ ಬೆಡಗಿ ಒಂದು ಕೋ ಆರ್ಟಿಸ್ಟ್, ಅವ್ರ ಜೊತೆ ವರ್ಕ್ ಮಾಡ್ತೀನಿ ಅಂತ ಅನ್ಕೊಂಡು? ಇಲ್ಲ, ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ನಾನು ಅವ್ರು ನೋಡಿರ್ಲಿಲ್ಲ, ಇಲ್ಲಿ ಬಂದ್ಮೇಲೆ ನೋಡಿದ್ದು. ಅಂದರೆ ಸಾರಿ, ಇಲ್ಲಿ ನೋಡ್ಕೊಂಡು ಮಾತಾಡ್ಬೇಕಲ್ಲ. ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ಇವ್ರ ಜೊತೆ ಆ್ಯಕ್ಟ್ ಮಾಡ್ತೀನಿ ಅಂತ. ನಾನು ಎಲ್ಲೂ ನೋಡಿರಲಿಲ್ಲ ಕೂಡ. ಫಸ್ಟ್ ಟೈಮ್ ನಾನು ಆಡಿಷನ್ಗೆ ಬಂದಾಗಲೇ ನೋಡಿದ್ದು. ಅದಾದಮೇಲೆ ಗೊತ್ತಾಯ್ತು ಅವರು ಡ್ಯಾನ್ಸರ್ ಅಂತ, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಫ್ರೀ ಆದಾಗ ನಮಗೂ ಸ್ವಲ್ಪ ಡ್ಯಾನ್ಸ್ ಹೇಳ್ಕೊಡಿ ಪ್ಲೀಸ್. ಆ್ಯಂಡ್ ಇನ್ನೊಂದು ತುಂಬ ಚೆನ್ನಾಗಿ ಹಾಡು ಹೇಳ್ತಾನೆ ರೋಹನ್. ಅಯ್ಯೋ ಸಿಂಗರ್. ಹಾಂ, ಬರ್ಲಿ ರೋಹನ್. ಇಲ್ಲ ಗಂಟ್ಲೆ ಕೆಟ್ಟಿದೆ, ಬೇಡ ಪ್ಲೀಸ್. ಇಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರೋದನ್ನ ಅನ್ಸಬ್ಸ್ಕ್ರೈಬ್ ಮಾಡಿಬಿಡ್ತಾರೆ. ಪ್ಲೀಸ್ ಬೇಡ. ಅಯ್ಯೋ ಬೇಡಪ್ಪ, ಏನು ಬೇಡ, ಮಾತಾಡೋಣ. ಇದು ನಿಮ್ಮದು ಸಿಂಗಿಂಗ್ ಚಾನಲ್ಲಾ? ಆಗೋದೇ ಇಲ್ಲ, ಮಾತಾಡೋಣ. ಅಂದರೆ ಶ್ರದ್ಧನ್ ಬಗ್ಗೆ ಹೇಳ್ತಾ ಇದ್ದೆ. ಅಂದ್ಕೊಂಡಿರಲಿಲ್ಲ ನಾನು ಅದು ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ತಾ ಇದ್ದೆ. ಆಮೇಲೆ ಆಡಿಷನ್ಸಲ್ಲೂ ಅಷ್ಟೇ, ನಾವು ಮಾತಾಡಿಲ್ಲ ಜಾಸ್ತಿ, ಮುಖನೂ ನೋಡಿಲ್ಲ ನಾನು ಕರೆಕ್ಟಾಗಿ. ಇವರು ಬರ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ, ನಾನು ಸೆಲೆಕ್ಟ್ ಆಗ್ತೀನಿ ಅಂತ ಇವರು ಅಂದ್ಕೊಂಡಿರಲಿಲ್ಲ ಏನೋ. ಬಟ್ ಸ್ಟಾರ್ಟಿಂಗ್ ಡೇಸಲ್ಲಿ ಅಷ್ಟು ಬಾಂಡ್ ಇರಲಿಲ್ಲ. ಹೋಗ್ತಾ ತುಂಬ ಒಳ್ಳೆ ಬಾಂಡ್ ಕ್ರಿಯೇಟ್ ಆಯಿತು. ತುಂಬ ಚೆನ್ನಾಗಿದ್ದೀವಿ ನಾವು ಇವಾಗ ಅಲ್ಲ. ಹೆಂಗೆ ತುಂಬಾ ಮುಗ್ಧನಾಗಿ ಕಾಣಿಸ್ತಾರೆ ಅವರು. ಹೋಟೆಲ್ ಹುಡುಗ ಒಂದೇನೋ ಏನೋ ಗೊತ್ತೇ ಇಲ್ಲ ಅನ್ನೋ ತರ, ನೀವೇನೋ ಫುಲ್ ರ್ಯಾಶ್ ಆಗಿ ಹೋಗಿ ಕೇಳಿದ್ರು ಮುಗ್ಧ ಅನ್ನೋ ತರ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಬಿಡಿ, ಅದು ಗೊತ್ತಾಯ್ತು. ಅಷ್ಟೇ ಮುಗ್ಧನ ಅವರು? ಹೌದು, ರಿಯಲ್ ಆಗು. ಹೌದು. ವಾವ್, ಅನ್ಸ್ಲೇ ಇಲ್ಲ ನನಗೆ ಅಂತ ಹೇಳ್ತಾ ಇದ್ದೀನಿ ಕ್ಯಾಮ್ರಾ ಮುಂದೆ ಅಷ್ಟೇ. ನಿಜಾನಾ? ಇಲ್ಲ, ಸೀರಿಯಸ್ಲಿ ಇನ್ನೋಸೆಂಟ್ ಇದ್ದಾರೆ. ಏನ್ ಇಷ್ಟ ಆಗತ್ತೆ ರೋಹನ್ ಅಲ್ಲಿ? ರೋಹನ್ ಇಷ್ಟ, ಮತ್ತೆ ಅದ್ರಲ್ಲಿ ಏನ್ ಇಷ್ಟ ಆಗತ್ತೆ ಅಂತ ಕೇಳಿದ್ರೆ ಏನ್ ಹೇಳೋದು? ಸೆಟ್ ಅಲ್ಲಿ ಎಲ್ಲ ಹೆಂಗಿರ್ತಾರೆ, ಯಾರ್ಯಾರ ಜೊತೆ ಹೆಂಗಿರ್ತಾರೆ? ಕೋತಿ ತರ ಆಡ್ತಾ ಅಯ್ಯೋ, ಬಂದ್ ಎದುರಿಸ್ತಾ ಇರ್ತಾನೆ. ಆನ್ ಸ್ಕ್ರೀನ್ ಅಲ್ಲಿ ನಾನ್ ಎದುರಿಸ್ತೀನಿ, ಆಫ್ ಸ್ಕ್ರೀನ್ ಅಲ್ಲಿ ಇವ್ನ ಎದುರಿಸ್ತಾನೆ. ಜಾಸ್ತಿ ಟೇಕ್ಸ್ ತಗೊಳ್ಳೋದು ಇಬ್ರಲ್ಲ? ಇಲ್ಲ ಹಂಗೆಲ್ಲ ಇಬ್ರು ತಗೊಳ್ಳಲ್ಲ. ಇಬ್ರು ಒನ್ ಟೇಕ್ ಆರ್ಟಿಸ್ಟ್. ಅದನ್ನ ನೀವು ನಮ್ಮ ಡೈರೆಕ್ಟರ್ ಹತ್ರ ಕೇಳಬೇಕು. ಒನ್ ಟೇಕ್ ಆರ್ಟಿಸ್ಟ್ ಆಯ್ತು. ಎಸ್, ಆಬ್ವಿಯಸ್ಲಿ. ಓಕೆ, ಕೃಷ್ಣ ವಂಶಿ ಸೀರಿಯಲ್ ನ ಯಾಕೆ ನೋಡ್ಬೇಕು ಜನ? ನಮಗೋಸ್ಕರ ನೋಡ್ಬೇಕು. ನೋಡಬಾರ್ದು, ಇವ್ರಿಗೋಸ್ಕರ ನೋಡ್ಬೇಕು. ನಮಗೋಸ್ಕರನೇ ನೋಡ್ಬೇಕು. ಓಕೆ, ದಾವಣಗೆರೆಯಿಂದ ಇಲ್ಲಿಗೆ ಬಂದಿದ್ದೀರಿ. ನಾನು ದಾವಣಗೆರೆ ಹುಡುಗಿನೇ. ಸೊ ಎಷ್ಟು, ಯಾಕಂದ್ರೆ ನಮ್ ಕಡೆ ಯೂಶಲಿ ಸ್ವಲ್ಪ ಈ ಸೀರಿಯಲ್ ಆಗಿದೆ ಅಂದ್ರೆ ಇದ್ ಮಾಡ್ತಾರೆ. ನಿಮ್ ಮನೇಲಿ ಹೆಂಗೆ ಸಪೋರ್ಟಿವ್ ಆಗಿದ್ರು, ಹೆಂಗಿತ್ತು? ನಮ್ಮ ಮನೆಯಲ್ಲಿ ನಾನು ಏನ್ ಹೇಳ್ತೀನೋ ಏನ್ ಕೇಳ್ತೀನೋ ಎಲ್ಲದಕ್ಕೂ ಹ್ಞೂ ಅಂತಾರೆ. ನಾನು ಇದನ್ನ ಮಾಡಬೇಕು ಅಂದರೆ ಓಕೆ ಮಾಡು, ನಿನ್ನ ಖುಷಿನಾ ನೀನು ಮಾಡು ಅಷ್ಟೇ. ನನಗೆ ಅಮ್ಮನೂ ಥಿಯೇಟರ್ ಆರ್ಟಿಸ್ಟು, ಅವಾಗಿಂದನೂ ಅದೇನೋ ಬ್ಲಡ್ಡಲ್ಲೇ ಬಂದುಬಿಟ್ಟಿದೆ ಅನಿಸುತ್ತೆ ನನಗೆ ಆ್ಯಕ್ಟಿಂಗು. ಅವಾಗಿಂದನೂ ಡ್ಯಾನ್ಸು, ಆ್ಯಕ್ಟಿಂಗು, ಮಾಡಲಿಂಗ್ ಅಂದರೆ ಇಂಟ್ರೆಸ್ಟೇ ಜಾಸ್ತಿ. ಸೊ ನಾನು ಏನು ಕೇಳ್ತೀನೋ ಎಲ್ಲದಕ್ಕೂ ಹ್ಞೂ ಅಂತಾರೆ ಅಷ್ಟೇ. ಓಕೆ, ಫೈನ್. ರೋಹನ್ ಅವ್ರದ್ದು ನೋಡಿರ್ತೀರಾ ರೀಲ್ಸ್ ಎಲ್ಲ? ನೋಡಿದೆ, ಬಟ್ ಅನ್ಕೊಂಡಿರ್ಲಿಲ್ಲ ಇವನ್ ಜೊತೆ ಆಕ್ಟಿಂಗ್ ಮಾಡ್ತೀನಿ ಅಂತ. ನೋಡಿದೆ ಬೇರೆ ಬೇರೆ ಹುಡುಗಿರ ಜೊತೆ ಎಲ್ಲ ರೀಲ್ಸ್ ಎಲ್ಲ ನೋಡಿದೆ. ಯಾರ ಜೊತೆ ನೋಡಿದ್ರಿ ಹೇಳಿ? ತುಂಬಾ ಫೇಮಸ್ ಇರೋದು? ಎಲ್ಲರ ಜೊತೆಗೂ ರೀಲ್ಸ್ ಮಾಡ್ತಾನೆ, ಯಾರು ಅಂತ ಪರ್ಟಿಕ್ಯುಲರ್ ಆಗಿ ಹೇಗೆ ಹೇಳೋದು? ಪರ್ಟಿಕ್ಯುಲರ್ ಯಾರು ಇಲ್ಲ? ಹಾಗೇನಿಲ್ಲ. ನೀವು ಏನ್ ಫ್ಯಾನ್ ಇಲ್ಲ? ಸಪರೇಟ್ ಫ್ಯಾನ್ ಬೇಸ್ ಇಂದ ಹಾಗೇನಿಲ್ಲ. ರೀಲ್ಸ್ ಮಾಡ್ತಾರೆ ಅಂದ ತಕ್ಷಣ ಫ್ಯಾನ್ ಬೇಸ್ ಅಂತ ಯಾಕೆ ಅನ್ಕೊಬೇಕು? ಅಲ್ಲ, ನೀವು ಅವರೊಬ್ಬರಿಗೆ ಫ್ಯಾನ್ ಅಲ್ಲ, ಬೇರೆ ಇದೆ ಫ್ಯಾನ್ ಬೇಸ್, ಗೊತ್ತಿಲ್ಲ. ನಾನು ಅವನಿಗೆ ಫ್ಯಾನ್ ಅಷ್ಟೇ, ಬೇರೆಯವ್ರು ಏನಾರು ಅನ್ಕೊಳ್ಳಿ. ಸೂಪರ್. ಓಕೆ, ಫೈನ್. ಇನ್ನು ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳ ಜೊತೆ ನೀವು ಆಕ್ಟ್ ಮಾಡ್ತಿರ್ತೀರಿ. ಸೊ ಹೆಂಗಿರ್ತಾರೆ ಅಂದ್ರೆ, ಸೀನಿಯರ್ ಆರ್ಟಿಸ್ಟ್ ಬಂದಾಗ ಕೆಲವರು ಹೇಳ್ತಿರ್ತಾರೆ ಡಾಮಿನೇಟಿಂಗ್ ಆಗಿರ್ತಾರೇನೋ ಹಿಂಗೆ ಅಂತ. ಸೊ ನೀವಿಬ್ರು ಕೂಡ ನ್ಯೂ ಕಮರ್ ಅಂದ್ರೆ ಇದಕ್ಕೆ. ಸೊ ಹೆಂಗಿತ್ತು, ಇಬ್ರು ಶೇರ್ ಮಾಡ್ಕೊಳ್ಳಿ ಇದನ್ನು.
ಅಂದರೆ ನಮಗೆ ಅನಿಸ್ಲೇ ಇಲ್ಲ ಯಾವತ್ತು ನಾವು ಸೀನಿಯರ್ ಆರ್ಟಿಸ್ಟ್ಗಳ ಜೊತೆ ಆ್ಯಕ್ಟ್ ಮಾಡ್ತೀವಿ ಅಂತ. ಯಾಕಂದರೆ ಅಷ್ಟೇ ನಮಗೆ ಗೈಡ್ ಮಾಡ್ತಾಯಿದ್ರು, ಅಷ್ಟೇ ಸಪೋರ್ಟಿವ್ ಆಗಿದ್ರು ಎಲ್ಲರೂ. ನಕ್ಕು ಅಂತ ಮುಗಿಸ್ಕೊಂಡು ಬಿಡ್ತಿದ್ವಿ ಎಲ್ಲ ಸೀನ್ಗಳನ್ನೆಲ್ಲ. ಅನ್ನಿಸ್ಲಿಲ್ಲ ನಮಗೆ ಯಾವತ್ತು ಇವ್ರ ಜೊತೆ ಆ್ಯಕ್ಟಿಂಗ್ ತುಂಬ ಭಯ ಪಟ್ಕೊಂಡು ಏನು ಯಾವತ್ತೂ ಮಾಡಿಲ್ಲ ನಾವು. ಓಕೆ ಸೂಪರ್, ಇಬ್ರಿಗೂ ಒಳ್ಳೇದಾಗಲಿ. ನೀವು ಹೇಳಿ. ಥ್ಯಾಂಕ್ ಯು. ಹೇಳಿದ್ನಲ್ಲ ನಾನು ಅವಾಗಲೇ. ಇಲ್ಲ, ನಮಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ ಎಲ್ಲರೂ. ಅದೇ ಶ್ರದ್ಧಾ ಹೇಳಿದ್ರಲ್ಲ, ಹಾಗೇ ಯಾರೂ ಸೀನಿಯರು, ನಾನು ಸೀನಿಯರು, ನಾವು ಹಂಗಿರ್ಬೇಕು, ನಮ್ಮ ಜೊತೆ ಹಿಂಗಿರ್ಬೇಕು ಅವೆಲ್ಲ ಇಲ್ಲ. ತುಂಬ ನಮ್ಮ ಏಜ್ ಗ್ರೂಪ್ ಅವ್ರು ಹೆಂಗಿರ್ತಾರೆ ನಮ್ಮ ಜೊತೆ ಮಾತಾಡ್ಕೊಂಡು ಹಂಗೆ ಇರ್ತಾರೆ. ತುಂಬ ಸಪೋರ್ಟಿವ್ ಆಗಿ, ತುಂಬ ಎಲ್ಲದರಲ್ಲೂ ಗೈಡ್ ಮಾಡ್ತಾರೆ. ಆ್ಯಕ್ಟಿಂಗಲ್ಲಾಗಿರ್ಬೋದು, ಮತ್ತು ಸೆಟ್ಟಲ್ಲಿ ಹಿಂಗಿರಬೇಕು, ಇವ್ರ ಜೊತೆ ಹಿಂಗೆ ಮಾತಾಡಬೇಕು, ಅದನ್ನೆಲ್ಲ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಆಮೇಲೆ ಏನಾದರೂ ತಪ್ಪು ನಮ್ಮ ಮ್ಯಾನೇಜರ್ ಹೆಸರೇನು ಹೇಳಿ ಮರ್ತೋಗ್ಬಿಟ್ಟು ಏನು ಮ್ಯಾನೇಜರ್ ಮ್ಯಾನೇಜರ್ ಹೆಂಗಿರ್ತಾರೆ? ಒಳ್ಳೆಯವರ? ರಸ ಏನೋ ಇತ್ತು, ಈಗ ನೆನಪಿತ್ತು, ಈಗ ಅಲ್ಲೇ ಮರ್ತೋಯ್ತಲ್ಲ. ಮರ್ತೋಯ್ತಾ? ಏನೋ ಅಕ್ಷಯಣ್ಣ, ಸಾರಿ ಮರ್ತೋಯ್ತು ಹೆಸರು. ಅಕ್ಷಯಣ್ಣ ಅಂತ. ಸಾರಿ. ಇಲ್ಲ, ನನಗೆ ನಿಜವಾಗ್ಲೂ ನಾನು ಅಂದ್ಕೊಂಡೇ ಇರಲಿಲ್ಲ. ಅಂದರೆ ಒಂದು ಸೀರಿಯಲಲ್ಲಿ ಮ್ಯಾನೇಜರ್ ಹೇಗಿರ್ತಾರೆ ಅದ್ರ ಮೇಲೆ ಸೀರಿಯಲ್ಲು ಒಂದು ಏನಂತಾರೆ ಫಾರ್ಮಲಾಗೆ ಏನಂತಾರೆ ಅದೇ ಅಲ್ವಾ, ಕರೆಕ್ಟಾಗೆ ಏನಂತಾರೆ, ಆರ್ಗನೈಸ್ಡಾಗಿ ನಡೆಯುತ್ತೆ ಮ್ಯಾನೇಜರ್ ಹೆಂಗಿರ್ತಾರೆ. ಆದರೆ ನಮ್ಮ ಮ್ಯಾನೇಜರ್ ತುಂಬ ನನಗೆ ಸ್ವಂತ ಅಣ್ಣನ ಥರನೇ ಅಂತಲೇ ಹೇಳ್ಬೋದು. ನನ್ನ ಮನಸ್ಸಿಂದನೇ ಹೇಳ್ತಾ ಇದ್ದೀನಿ. ಅವರು ಅಷ್ಟೇ, ಅಕ್ಷಯಣ್ಣನೂ ಅಷ್ಟೇ, ನನ್ನ ಸ್ವಂತ ತಮ್ಮನ ಥರನೇ ನೋಡ್ಕೊಂಡಿದ್ದಾರೆ. ನನಗೆ ಪ್ರತಿಯೊಂದರಲ್ಲೂ ಹೆಲ್ಪ್ ಮಾಡ್ತಾರೆ. ಇಲ್ಲಿ ಮನೆ ಇರಲಿಲ್ಲ, ನಾನು ಡೈಲಿ ಅಲ್ಲಿಂದ ಅಪ್ ಆ್ಯಂಡ್ ಡೌನ್ ಮಾಡಬೇಕಾಗಿತ್ತು. ನಾನಿರೋದು ಎಲೆಕ್ಟ್ರಾನಿಕ್ ಸಿಟಿಲಿ, ನನಗೆ ಇಲ್ಲಿ ಮನೆ ಹುಡುಕೊಟ್ಟು ಕೆಂಗೇರಿಲಿ ಎಲ್ಲ ಏನೇನು ಬೇಕೆಲ್ಲ ಅರೇಂಜ್ ಮಾಡಿಕೊಟ್ಟು ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ನನ್ನನ್ನು. ಕೆಲವೊಂದು ಸತಿ ಅಕ್ಷಯಣ್ಣನೇ ನನ್ನನ್ನು ಪಿಕಪ್ ಡ್ರಾಪ್ ಕೂಡ ಮಾಡ್ತಾನೆ, ಶ್ರದ್ಧನ್ ಕೂಡ. ಹೌದು, ತುಂಬ ನಮ್ಗೆ ಏನು ಬೇಕು, ಏನಾದರೂ ಬೇಕಂದ್ರೆ. ಹೌದು, ಮ್ಯಾನೇಜರ್, ನಾನು ಮ್ಯಾನೇಜರ್ ಅಂತ ಕರೆದು ಇಲ್ಲ, ನಾನು ಎಲ್ಲೂ ಇಂಟ್ರಡ್ಯೂಸ್ ಮಾಡಿಸಿಲ್ಲ ಮ್ಯಾನೇಜರ್ ಅಂತ. ನಮ್ಮ ಅಣ್ಣನ ಥರನೇ, ಮನೇಲೂ ಅದನ್ನೇ ಹೇಳಿರೋದು, ಎಲ್ಲರ ಹತ್ರನೂ ಅದನ್ನೇ ಹೇಳೋದು ಅಷ್ಟೇ. ಬಟ್ ಮ್ಯಾನೇಜರ್ ಅನ್ನೋದು ಸೀರಿಯಲ್ ಸೆಟ್ ಅಲ್ಲಿ ಮ್ಯಾನೇಜರ್ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಕೆಲವರಿಗೆ ಗೊತ್ತೇ ಇರಲ್ಲ ನೋಡಿ, ಬರೀ ನಾವು ಸೀರಿಯಲ್ ನೋಡಿದ ತಕ್ಷಣ ಅನ್ಕೊಳ್ತೀವಿ ಓಕೆ ಫೈನ್, ಮೇನ್ ಹೀರೋನೇ ಅದೊಂದು ರೀಸನ್ ಅಷ್ಟೇನೆ ಆ ಸೀರಿಯಲ್ ಇಟ್ಟಾಗಕ್ಕೆ ಅಂತ. ಬಟ್ ತೆರೆ ಹಿಂದೆ ಬಹಳಷ್ಟು ಕೆಲಸಗಳು ನಡೀತಾ. ಹೌದು, ಮ್ಯಾನೇಜರ್ ಆಗಿರ್ಬೋದು, ನಮ್ಮ ಸೆಟ್ ಹುಡುಗರಾಗಿರ್ಬೋದು, ಲೈಟ್ ಹುಡುಗರಾಗಿರ್ಬೋದು, ನನಗೆಲ್ಲರೂ ನಮ್ಮ ಸೆಟ್ಟಲ್ಲಿ ಪ್ರತಿಯೊಬ್ಬರೂ ತುಂಬ ಚೆನ್ನಾಗಿ ನನ್ನ ಜೊತೆ ಒಳ್ಳೆ ಬೆಸ್ಟ್ ಫ್ರೆಂಡ್ಸ್ ಥರನೇ ಇದ್ದಾರೆ ನನಗೆಲ್ಲರೂ. ಎಲ್ಲರ ಹತ್ರನೂ ತುಂಬ ಚೆನ್ನಾಗಿ ಮಾತಾಡಿಕೊಂಡು ತಲೆ ಹರಟೆ ಮಾಡಿಕೊಂಡು ಮಸ್ತಾಗಿರ್ತೀವಿ ನಾವೆಲ್ಲರೂ. ನಮ್ಮ ಟೀಮ್ ತುಂಬ ಚೆನ್ನಾಗಿದೆ, ತುಂಬ ಒಂಥರ ಫ್ಯಾಮಿಲಿ ಥರ ಇದ್ದೀವಿ ನಾವೆಲ್ಲರೂ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ರೋಹನ್, ಥ್ಯಾಂಕ್ ಯು. ಥ್ಯಾಂಕ್ ಯು.